ಎದ್ದಾಳೆ ಮೇಕೆ. ದಯವಿಟ್ಟು ಅವಳನ್ನು ಕ್ಷಮಿಸ್ಬಿಟ್ರೆ. ಕೈ ಮುಗಿತೀನಿ, ಬೇಡಾಡಿ ಅಂದ್ರೆ ನನ್ ಮಗಳಿಗೆ ಏನು ಮಾಡ್ಬೇಡಿ, ಬಿಟ್ಬಿಡಿ. ನಿಮ್ಗೆಲ್ಲ ಈಗ ಸಂತ ಆಯ್ತಾಯ್ತಲ್ವೇ? ನಮ್ಮಪ್ಪ 6 ತಿಂಗಳು ಜೈಲ್ನಾಗಿದ್ದಾಗ ಏಟ್ ಕಷ್ಟಪಟ್ರು, ಏಟೆಲ್ಲ ಸಂಕಟ ಅನ್ಭವಿಸಿದ್ರು ಅಂತ ನಮಗ್ ಮಾತ್ರ ಗೊತ್ತೈತೆ. ಹಂಗೆಲ್ಲ ಅನ್ಭವಿಸ್ದಂಗ್ ಮಾಡೋಳ್ನ ಸುಮ್ನೆ ಬಿಟ್ಬಿಡಕ್ ಆಯ್ತದ? ವಿದ್ಯಾ, ವಿದ್ಯಾ, ಕದ ಹೇಳಮ್ಮ. ಇಂಥ ನಾಟಕ ಆಡ್ಕೊಂಡೆ ಬಂದ್ಬಿಟ್ರು ಭದ್ರ. ಭದ್ರ, ಯಾವುದೇ ಕಾರಣಕ್ಕೂ ಬಿಡ್ಬೇಡ, ಹೊಡೆದಾಕವಳ ತಲೆಯ. ಆಕಾಶದ ಎತ್ತರಕ್ಕೆ ತಲೆ ಎತ್ತಿ ನಿಂತಿದ್ದ ನನ್ನ ಮಗನ್ನ ಪಾತಾಳಕ್ಕೆ ತುಳಿದು ಬಿಟ್ಲು. ಅವಳನ್ನು ಮಾತ್ರ ಬಿಡ್ಬೇಡ ನೀನು. ಭದ್ರ, ಯಾಕೋ ನಿಂತಿದೀಯಾ? ಕತ್ತರಿಸೋಣ. ನಿಲ್ಸು. ಏನ್ ಮಾಡೋದಕ್ಕೆ ಹೊರಟಿದ್ಯಾ ಭದ್ರ? ಒಂದ್ಕಿತ ಆಗಿದ್ದ ತಪ್ಪಿಗೆ ಇಷ್ಟೆಲ್ಲ ಸಂಕಟ ಪಡ್ತಿದ್ದೀರಾ ಅಂತ ಅರಿವಿಲ್ವಾ ನಿಮ್ಗೆ? ಏ ಭದ್ರ, ಬಿಸಾಕ್ಲ ಅದನ್ನ. ನಾನು ಹೇಳ್ತಾ ಇದ್ದೀನಿ, ಬಿಸಾಕು ಅಂದೆ. ತಾತ, ನನ್ನನ್ ತಡಿಬೇಡಿ. ಇವಳನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಇವಳನ್ನ ಸಾಯಿಸ್ಬಿಟ್ರೆ ಎಲ್ಲ ಸರಿ ಆಗ್ತದ? ಇಲ್ಲ ತಾನೆ. ನೀನು ಜೀವನ ಪೂರ್ತಿ ಹೋಗಿ ಜೈಲ್ ಸೇರ್ಬೇಕಾಗ್ತದೆ. ಯಾಕೆ? ನಿಮ್ಮಪ್ಪ ಅನುಭವಿಸಿದ ಸಂಕಟ ಸಾಕಾಗ್ಲಿಲ್ವೇನಪ್ಪ? ಆ ಮಗ ಜ್ಞಾನ ತಪ್ಪಿದ್ದದೆ. ಮೊದ್ಲು ಏನಾಗಿದೆ ನೋಡುವ. ವಿನಂತಿ, ಹೋಗಿ ಒಸಿ ನೀರ್ ತಗಂಬವ. ಅವಳದು ಬರೀ ನಾಟಕ ಚಿಕ್ತಾತ, ಸತ್ರೆ ಸಾಯ್ಲಿ ಬಿಡಿ. ವಿದ್ಯಾ, ವಿದ್ಯಾ ಹೇಳು ಕದ್ದ, ಹೇಳಮ್ಮ ವಿದ್ಯಾ. ವಿದ್ಯಾ, ವಿದ್ಯಾ ಹೇಳು ಕಂದ, ಹೇಳಮ್ಮ. ಏನಾಯ್ತಮ್ಮ? ಆರಾಮಾಗಿದ್ದೇನಮ್ಮ ವಿದ್ಯಾ? ಯಾಕರ್ತವ? ಏನಾಗಿದೆ ಕೂಸ್ಗೆ? ನನ್ನ ಮಗಳು ಹಸಿರಿಯಾಗವಳೆ.
ನೀ ಹೇಳ್ತಿರೋ ದಿಟುವೆ. ರೋಜಾ, ನೀನಂಕಿತ ನೋಡವ. ಹೌದು ಗೌಡ್ರೆ. ಅಮ್ಮ, ಏನಿದು ಎಲ್ಲ ನಾವ್ ಅನ್ಕೊಂಡಂಗೆ ಆಯ್ತಾಯ್ತು ಅಂದ್ರೆ ಈಗ ಬಸ್ರಿ ಅಂತ ಹೇಳ್ತಾರ. ಇದನ್ನೇ ನೆಪ ಮಾಡ್ಕೊಂಡು ಇವಳನ್ ಕ್ಷಮಿಸ್ಬಿಟ್ಟಾರ ಹೆಂಗೆ? ಅವ್ವ, ಹಂಗೇನಾದ್ರೂ ಆಗ್ಬಿಟ್ರೆ ಈಟೆಲ್ಲ ಪ್ರಯತ್ನ ಪಟ್ಟಿದ್ದು ಪ್ರಯೋಜನ ಇಲ್ದಂಗ ಆಗೋಯ್ತದಲ್ಲವ್ವ. ಅದಕ್ಕೆ ಈಶ್ವರಿ ಅವಕಾಶ ಮಾಡ್ಕೊಡಕ್ಕಿಲ್ಲ. ತಲೆ ಒಡ್ಸಿ ಜೈಲಿಗೆ ಕಳ್ಸೋಣ ಅನ್ಕೊಂಡೆ. ಇವಳನ್ನ ತಿಳಿರಕ್ಕ ನಾನ್ ಕೊಡಕ್ಕಿಲ್ಲ. ನೋಡಪ್ಪ ಶಿವರಮ್ಮ, ಈಗ ಕೂಸಿನ ಹೊಟ್ಟೆನಾಗೆ ನಿನ್ ವಂಶದ ಕುಡಿ ಬೆಳೀತಾ ಇದೆ. ನೀವ್ ಏನೇ ಹೇಳಿದ್ರು ಇವಳನ್ ಮಾತ್ರ ಸಂಸಕ್ಕಾಗಕ್ಕಿಲ್ಲ ಮಾವ. ಈ ಮನೆಗೆ ಕಳಿಸ್ ನಮ್ ಬಾವನ್ನ ಜೈಲಿಗೆ ಕಳ್ಸಿ ಮರ್ಯಾದೆ ತೆಗ್ದವಳೆ ಅನ್ಮೇಕೆ ಇವಳನ್ನ ಸಂಸೋ ಮಾತೇ ಇಲ್ಲ. ಹೌದು, ಅಕ್ಕೆ ಹೇಳ್ತದ್ದು ಸರಿಯಾಗಿ ಅದೇ. ಈ ಪಾಪಿಗೆ ನಮ್ಮ ಮಟ್ಟಿಲಿ ಜಾಗ ಕೊಡ್ಕೂಡ್ದು. ನಮ್ಮವ್ರೆ, ಏನೋ ತಿಳಿದೆ ತೆಪ್ಪಾಗೋಗದೆ. ನನ್ ಮಗಳು ಯಾವತ್ತೂ ಯಾರಿಗೂ ಕೇಳ್ ಬಯಸೋಳಲ್ಲ. ಅಕ್ಕ, ಕರಗ್ಬೇಡ. ಕರಗ್ತೀಯ ಅಂದ್ರೆ ಕರ್ಪೂರ ಮಾಡಿ ಉರ್ಸಾಕ್ಬಿಡ್ತಾರೆ. ಯೋಚನೆ ಮಾಡು ಅಕ್ಕ. ಈ ಇಸಿದಾಗೆ ನನಗಿಂತ ಸರಿಯಾದ ನಿರ್ಧಾರ ಮಾಡ್ಬೇಕಾಗಿರೋದ್ ನೀವ್. ಏನ್ ಮಾಡ್ತೀರಾ ಅಂತ ಯೋಚನೆ ಮಾಡ್ಬಿಟ್ಟು ಹೇಳಿ. ನನಗೆ ನನ್ ಗಂಡನೇ ಮುಖ್ಯ. ಅವ್ರನ್ನ ಜೈಲಿಗೆ ಕಳ್ಸಿ ಅವ್ರ ನೆಮ್ಮದಿ ಕಿತ್ಕೊಂಡವ್ರನ್ನ ನಾನ್ ಮಾತ್ರ ಕ್ಷಮಿಸಕ್ಕಿಲ್ಲ. ಅವಳಿಂದ ತೆಪ್ಪಾಗದೆ ನಿಜ, ಆದ್ರೆ ಏಯ್, ಈ ಮನೆಯವ್ರ ಜೊತೆ ನಿನ್ನನ್ ಒಂದ್ ಮಾಡೋಳೆ ಅಂತ ಅವಳನ್ನ ವಹಿಸ್ಕೊಂಡ್ ಬರ್ಬೇಡ. 6 ತಿಂಗಳು ನಮ್ಮ ಮಟ್ಟಿನಾಗೆ ನಾವೇಟ್ ನೋಡ್ತಿದೀವಿ ಅಂತ ಗೊತ್ತೇನೆ ನಿನಗೆ? ನಮ್ ಬಾವ ಏಟ್ ಅವಮಾನ ಎದುರ್ಸವ್ರೆ ಅಂತ ನಿನಗ್ ಗೊತ್ತಿಲ್ಲ ಭವಾನಿ. ಅತ್ತೆ, ನಿಮ್ ಮುಂದೆ ಸಾನೆ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸಿ. ನಾನೇನ ತಪ್ಪು ಮಾತಾಡಿದ್ರೆ ನೀವೇ ಹೇಳಿ ಅತ್ತೆ. ಇದ್ರಲ್ಲಿ ನನಗೆ ಹೇಳೋಕೆ ಏನೂ ಇಲ್ಲ. ಈ ಅಟ್ಟಿಯಲ್ಲಿ ಏನ್ ಹೇಳ್ಬೇಕು ಹೇಳ್ಬಾರ್ದು ಅನ್ನೋ ತೀರ್ಮಾನ ಮಾಡೋದು ನನ್ ಮಗ. ಕಡ್ಡಿ ತುಂಡಾಗೋ ಹಾಗೆ ಮಾತಾಡ್ತಾ ಇದ್ದವನು ಇವತ್ತಿಷ್ಟೊಂದು ಮೌನವಾಗಿ ನಿಂತವನಿ ಅಂದ್ರೆ ಅವನ್ ಮನ್ಸಿಗೆ ಅದೆಷ್ಟು ಆಘಾತ ಆಗಿರ್ಬೇಡ. ಶಿವರಾಮ, ಮಾತಾಡೋ. ಈಗೇನ್ ಮಾಡ್ಬೇಕು ಅಂತ ನೀನೇ ಹೇಳ. ನಮ್ಮಟ್ಟಿ ಮರವಾದೇನ್ ಕಳ್ದು ನನಗ್ ಜೈಲ್ಗೆ ಹೋಗೋಗ್ ಮಾಡಿ ನಮ್ಮ ಮನೆ ನೆಮ್ಮದಿ ಕಿತ್ಕೊಂಡೋಣ. ನನ್ ಚಮಸ ಮಾತ್ರ ಇಲ್ಲ.
ಇದೇ ಕೆಲ್ಸ ಯಾರವನಾದ್ರೂ ಮಾಡಿದಿದ್ರೆ ಅವ್ರ ವಂಶನ ತುಂಡು ತುಂಡಾಕಂದ್ರೆ ಸಾಕ್ಬಿಡ್ತಾ ಇದ್ದೆ. ಭದ್ರ, ಇಟ್ಟೆಲ್ಲ ಮಾಡಿರೋರು ಇವಳು ನನ್ನ ಕಣ್ಣು ಮುಂದೆ ಇರಬಾರ್ದು. ಕತ್ತಿ ರಾಜದಬ್ಲ. ಸರಿ ಅಪ್ಪಯ್ಯ, ಇನ್ನು ಏನೇ ಮಕ ನೋಡ್ತಾ ಇದ್ಯಾ? ನಮ್ಮಪ್ಪಯ್ಯ ಹೇಳಿದ್ ಕೇಳಿಸ್ತಿಲ್ವಾ? ಎದ್ದಾಳೆ ಮೇಕೆ. ದಯವಿಟ್ಟು ಅವಳನ್ನು ಕ್ಷಮಿಸ್ಬಿಡ್ರೆ. ದುಡುಕ್ಬೇಡಿ ಅಳಿ ಅಂದ್ರೆ. ದುಡ್ಕಿತಿದ್ರೆ ನಡೀತಾ ಇದ್ದಿದ್ದೆ ಬೇರೆ. ಸುಮ್ಕೆ ಹೋಯ್ತಾ ಇರಿ. ನಂಬಿಕೆ ದ್ರೋಹ ಮಾಡೋರ್ಗೆ ಬಾಗ್ಲ ಕಡೆನೆ ದಾರಿ. ತೆಪ್ಪ ಮಾಡಿದವ್ರಿಗೆ ಅಟ್ಟಿಯಾಗೆ ಜಾಗ ಇರಕ್ಕಿಲ್ಲ. ಅಯ್ಯೋತೆ ಅವ್ರೆ, ನನ್ ಮಗಳಿಗೆ ಬಂಗಾರದಂತ ಬದುಕು ಸಿಗ್ತದೆ. ಅವ್ರಂತ ಮಾವ ಚಿಂದಂತ ಗಂಡ ಸಿಕ್ಕಿದ್ದಾರೆ ಅನ್ಕೊಂಡಿದ್ದೆ. ನನ್ ಮಗಳು ಈ ಮನೆಯಲ್ಲಿ ಮಹಾರಾಣಿ ಹಂಗೆ ಮೇರೀತಿದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಿದ್ದೆ. ಇದೇನಪ್ಪ ಆಗೋಯ್ತು? ಅವ್ರೆ ಕತ್ತಿಡಿದು ಈಚೆ ತಳ್ಬಿಟ್ರಲ್ಲ. ನನ್ ಮಗಳಿಗೆ ದೇವ್ರೇ ಗತಿ. ಇನ್ ಯಾರಿಗೆ ಏನ್ ಕೊಡ್ಲಿ? ನನ್ ಮಗಳ ಗತಿ ಏನಪ್ಪ? ಕತ್ತಿಡ್ ತಳ್ಳವ್ರೆ ಅಂದ್ಮೇಕೆ ಮತ್ತೆ ಒಳಗ್ ಕರೀತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನಡಿಯವ, ನಡಿ ಹೊಂಡೋಣ. ಹೇಳವ, ಇದ್ಯಾ ಹೇಳು, ಹೇಳ್ಕಂದ. ಶುರು ಮುನ್ನ ಕೊನೆಯಾಯ್ತು ಯಾನ, ಉರುಳೋಯ್ತು ಪ್ರೀತಿಯ ಸೇತುವೆ. ಮರಣಕ್ಕೂ ಮುನ್ನ ಹೊರಟೋಯ್ತು ಪ್ರಾಣ, ತೊರೆದೋದ ಪ್ರೇಮಿಯ ಹಿಂದೆಯೇ. ಶುರುವಾಗೂ ಮುನ್ನ ಕೊನೆಯಾಯ್ತು ಯಾನ, ಉರುಳೋಯ್ತು ಪ್ರೀತಿಯ ಸೇತುವೆ. ಮರಣಕ್ಕೂ ಮುನ್ನ ಹೊರಟೋಯ್ತು ಪ್ರಾಣ, ತೊರೆದೋದ ಪ್ರೇಮಿಯ ಹಿಂದೆಯೇ. ಹೋ ಸಿರೆ ಬಿಸಿಯಾಗಿ ಎದೆ ಸುಟ್ಟಂಗಾಯ್ತು, ಕನಸೆಲ್ಲ ಉರಿದು ಕರಗಿತು. ಒಲವೇ ಉರುಳಾಗಿ ಒಲವ ಕೊಂಬು, ಒಲವೆಲ್ಲದೇತ ಮರುಗಿತು.